2201 ಈ ಕಿತ್ತೂರು ಉತ್ಸವ ಅತ್ಯಂತ ವೈಭವಯುತವಾಗಿ ಅತ್ಯಂತ ಎಲ್ಲ ರೀತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ, ಕಿತ್ತೂರು ಉತ್ಸವ ಅಂತಂದರೆ ಇದು ಸ್ವಾಭಿಮಾನದ ಉತ್ಸವ. ಕಿತ್ತೂರು ಉತ್ಸವ ಅಂದರೆ ತ್ಯಾಗ ಬಲಿದಾನಗಳ ಸ್ಮರಣೋತ್ಸವ. ಹಾಗೆ ಕಿತ್ತೂರು ಉತ್ಸವ ಅಂತಂದರೆ ನಾವೆಲ್ಲ ಹೆಮ್ಮೆ ಪಡಿತಕ್ಕಂಥ, ಸ್ವಾತಂತ್ರ್ಯವೇ ಸ್ವರ್ಗ ಅಂತಕ್ಕಂಥ ಮಾತದಿಂದ ನಾವೆಲ್ಲ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಕಿತ್ತೂರು ಎಲ್ಲದಕ್ಕೆ ಪ್ರಥಮವಾಗಿದೆ. ರಾಣಿ ಚೆನ್ನಮ್ಮ ಪ್ರಪ್ರಥಮವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದೇಶದ ಪ್ರಥಮ ಮಹಿಳೆ. ಅಂಥ ಮಹಿಳೆ ಈ ಉತ್ಸವ 201 ವರ್ಷ ಆದರೂ ಸಹ ಯಾವುದೇ ಸ್ವಾಭಿಮಾನ ಕಡಿಮೆ ಆಗಿಲ್ಲ. ಅಂಥ ಸ್ವಾಭಿಮಾನಕ್ಕೆ ಇವತ್ತು ಒಂದು ನಿದರ್ಶನ ಅಂತಂದರೆ, ಕಿತ್ತೂರು ಎಲ್ಲದಕ್ಕೆ ಪ್ರಥಮ ಆಗ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತಂದರೆ, ಈ ಉತ್ಸವ ವಿಶೇಷ ಏನಂತಂದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಸತತ ಕಳೆದ ವರ್ಷವೂ ಬಂದರು, ಈ ವರ್ಷವೂ ಬಂದರು. ಮೊಟ್ಟ ಮೊದಲ ಕಿತ್ತೂರು ಉತ್ಸವಕ್ಕೆ 2 ಸಲ ಮುಖ್ಯಮಂತ್ರಿ ಆಗಮಿಸಿರ್ತಕ್ಕಂಥ ಯಾರಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸರ್ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾಗ್ತದೆ. ನನಗನ್ನಿಸ್ತಾ ಇದೆ ಮುಂದೂ ಬರ್ತಾರ ಅಂಥೇಳಿ ನಾವೆಲ್ಲ ವಿಶ್ವಾಸ ಇಟ್ಟುಕೊಂಡು ಅತ್ಯಂತ ಸಂತೋಷ ಆಗ್ತದೆ. ಅವರಿಗೆ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂತಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ವಿಶ್ವಾಸ. ಬಹುಶಃ ಅವರ ಇತಿಹಾಸ ಹೇಳ್ತಾ ಇದ್ದರೆ ಇಡೀ ನಮಗೆಲ್ಲ ಆಶ್ಚರ್ಯ ಆಗ್ತದೆ. ಅಷ್ಟು ಇತಿಹಾಸವನ್ನು ನಮ್ಮ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ಉತ್ಸವಕ್ಕೆ ಭಾಳ ವಿಶೇಷತೆ ಬಂದಿದೆ. ನಾವು ಕೇಳ್ಕೊಳ್ಳೋದಿದೆ ಇಷ್ಟೇ, ಕಿತ್ತೂರು ಉತ್ಸವಕ್ಕೆ ನೀವು ಪ್ರತಿ ವರ್ಷ, ಕಳೆದ ವರ್ಷ ಅನುದಾನವನ್ನು, ವಿಶೇಷ ಅನುದಾನವನ್ನು ಕೊಟ್ಟರು. ಈ ವರ್ಷವೂ ಸಹ ಅದಕ್ಕೆ ಕಡಿಮೆಯಾಗದೆ ಈ ಅನುದಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಕಿತ್ತೂರು ನಾಡಿನ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಕಿತ್ತೂರು ಇನ್ನೂ ಹೆಚ್ಚಿನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಮಾರಕ ಆಗಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದರೆ ಕಿತ್ತೂರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕಾಗಿದೆ. ಅದಕ್ಕಾಗಿ ರಾಣಿ ಚೆನ್ನಮ್ಮನ ಸಮಾಧಿ ಆಗಿರ್ಬೋದು, ಕಿತ್ತೂರು ಕೋಟೆ ಆಗಿರ್ಬೋದು, ಇದನ್ನು ರಾಷ್ಟ್ರೀಯ ಸ್ಮಾರಕವಾಗಿ ನಿರ್ಮಿಸುವ ಕೆಲಸ ಆಗಬೇಕು. ಅದರ ಜೊತೆಗೆ ಸಂಶೋಧನೆಗಳು ಇನ್ನೂ ರಾಣಿ ಚೆನ್ನಮ್ಮಾಜಿ ಹಾಗೂ ಸಂಗೊಳ್ಳಿ ರಾಯಣ್ಣನ ಕುರಿತು ಸಂಶೋಧನೆಗಳ ಅವಶ್ಯಕತೆ ಇದೆ. ಅದಕ್ಕಾಗಿ ಸಂಶೋಧನಾ ಸಮಿತಿ ಒಂದು ರಚನೆ ಮಾಡುವ ಮುಖಾಂತರ ಇಲ್ಲಿ ಇನ್ನೂ ಹೆಚ್ಚಿನ ಇತಿಹಾಸ ಬರ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ನಮ್ಮ ಶಾಲೆಯ ಪಠ್ಯಗಳಲ್ಲಿ ರಾಣಿ ಚೆನ್ನಮ್ಮಾಜಿ, ಸಂಗೊಳ್ಳಿ ರಾಯಣ್ಣ, ಇನ್ನುಳಿದ ಎಲ್ಲ ಹೋರಾಟಗಾರರ ಏನು ಪಠ್ಯದಲ್ಲಿ ಬರಬೇಕು ಅಂಥೇಳಿ ಈ ಮುಖಾಂತರ ಕೇಳ್ಕೊಳ್ತಾ, ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದನ್ನು ನಮ್ಮ ಮೊನ್ನೆ ಶಾಸಕರಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೋರಿದ್ದಾರೆ. ಅವೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಇವೆಲ್ಲ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಸರ್ ಅವರು ಇಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಮುಖಾಂತರ ಇದು ಉತ್ಸವ ರಾಷ್ಟ್ರಮಟ್ಟದ ಉತ್ಸವ ಆಗಿ ರೂಪುಗೊಳ್ಳಲಿ, ಹಾಗೆ ಕಿತ್ತೂರು ಅಭಿವೃದ್ಧಿಗೊಳ್ಳಿ ಅಂಥೇಳಿ ಸರ್ವರಿಗೂ ಶುಭವನ್ನು ಹಾರೈಸಿ ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ.